ಬಂಡಲ್ ಬಡಾಯಿ ಖಜಾನೆ ರಹಸ್ಯ ಕೆದಕ್ತಾ ಇದೆ. ಈಗ ಸಿಐಡಿ ಟೀಮ್ ಶಿವಾನಂದನ ಸಾಮ್ರಾಜ್ಯದಲ್ಲಿದ್ದಾರ ದೊಡ್ಡ ದೊಡ್ಡ ತಿಮಿಂಗಲಗಳು ಅನ್ನೋ ಪ್ರಶ್ನೆ. ಕಾರಣ ಏನು ಅಂತಂದ್ರೆ 15,000 ಗನ್ಗಳಿದೆ. ಅದಾದ ನಂತರ 4,500 ಕೋಟಿ ಇಲ್ಲಿ ವಂಚಿಸಿರುವಂತ ಆರೋಪ. ಅದರಲ್ಲೂ ಕೂಡ 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣಗಳು. ಇದೆಲ್ಲವೂ ಕೂಡ ಈಗ ಮುಳಿವಾಯ್ತು. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಇದು. ವಂಚಕನ ಜೊತೆ ಕೈ ಜೋಡಿಸಿದ್ರ ಬ್ಯಾಂಕ್ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಬ್ಯಾಂಕ್ ಸಿಬ್ಬಂದಿ ಮೇಲೂ ಕೂಡ ಈಗ ಅನುಮಾನ ಬರ್ತಾ ಇದೆಯಂತೆ. ಹಾಗಾಗಿ ಆನ್ಲೈನ್ನಲ್ಲೇ ಹೂಡಿಕೆಯಾಗಿದೆ 2,500 ಕೋಟಿ ರೂಪಾಯಿ. ದೊಡ್ಡ ಮೊತ್ತದ ಹಣ ಹೂಡಿಕೆ ಆಗಿರೋದು. ಆದರೂ ಕೂಡ ಬ್ಯಾಂಕ್ನವರು ಇಷ್ಟೊಂದು ಗಪ್ಚುಪ್ಪಾಗಿರೋದು ಯಾಕೆ? ಒಂದೊಂದು ಅಕೌಂಟ್ನಲ್ಲೂ ಕೂಡ 100 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಹೀಗೆ ಇಷ್ಟೊಂದು ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಬ್ಯಾಂಕ್ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿ ಗೊತ್ತಿಲ್ಲ. ಈ ಒಂದು ಬಂಡಲ್ ಬಡಾಯಿ ಖಜಾನೆ ರಹಸ್ಯ ಒಂದೊಂದಲ್ಲ. ಶಿವಾನಂದ ಇನ್ಸ್ಟಿಟ್ಯೂಟ್ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿರ್ತಾನೆ. ಮೊದಲನೇದಾಗಿ ಒಂದು ಐಸ್ ಕ್ರೀಮ್ ಮಾರಾಟ ಮಾಡುವಂತ ಒಂದು ಬಿಸ್ನೆಸ್ ಮಾಡಿಕೊಂಡು ಅಲ್ಲಿಂದ ಆರಂಭ ಆಗಿರುವಂತ ಇವನ ಕಥೆ ಈಗ ಇಲ್ಲಿವರೆಗೂ ಕೂಡ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದು, ಬಿಟ್ಟಿ ಪ್ರಚಾರ ಮಾಡೋದು, 2028ಕ್ಕೆ ನಾನೇ ಸಿಎಂ ಆಗ್ತೀನಿ, 224 ಕ್ಷೇತ್ರಗಳನ್ನು ನಾನು ಗೆಲ್ತೀನಿ, ನನ್ನ ಹತ್ರ 15,000 ಗನ್ಗಳಿದೆ ಅಥವಾ ಹಣ ಇದೆ, ಹೀಗೆ ಪ್ರಚಾರ ಮಾಡಿ ಅದಾದ ನಂತರ ಬೆಳಗಾವಿ ಭಾಗದಲ್ಲಿ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಂಡು 35,000 ಜನ ಹತ್ರ ಹಣ ಲೂಟಿ ಮಾಡಿ ಹೀಗೆ ಶಿವಾನಂದ ನೀಲಣ್ಣನವರ್ ಬಳಸ್ತಾ ಇದ್ದಂತ 4 ಅಕೌಂಟ್ ಈಗ ಫ್ರೀಸ್ ಆಗಿದೆ. 100 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಆದರೂ ಕೂಡ ಬ್ಯಾಂಕ್ ಅವರು ಮಾತ್ರ ಸೈಲೆಂಟ್ ಆಗಿದ್ರು. ಇಡಿ ಐಟಿ ಗಮನಕ್ಕೆ ತರಬೇಕಾಗಿದ್ದಂತಹ ಬ್ಯಾಂಕ್ ಅಧಿಕಾರಿಗಳು ಮೌನವಾಗಿದ್ರು ಯಾಕೆ? ಬ್ಯಾಂಕ್ ಅಧಿಕಾರಿಗಳ ನಡೆ ಬಗ್ಗೆ ಈಗ ಅನುಮಾನ ಹೆಚ್ಚಾಗ್ತಾ ಇದೆ. 3 ಖಾಸಗಿ ಬ್ಯಾಂಕ್ನ 4 ಅಕೌಂಟ್ಸ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಆಗಿದೆ. ನಿತ್ಯ ಕೋಟ್ಯಾಂತರ ರೂಪಾಯಿ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇತ್ತು. ಇದೇ ಖಾತೆಗಳಿಂದ ಹೂಡಿಕೆದಾರರಿಗೆ ಹಣ ಜಮೆ ಆಗಿದೆ. ನೀಲಣ್ಣನವರ್ ಜೊತೆಗೆ ಶಾಮೀಲಾದ್ರ ಬ್ಯಾಂಕ್ನ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಎಲ್ಲೋ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಜಾಸ್ತಿ ಆದ್ರೇನೆ ಇಲ್ಲಿ ಬ್ಯಾಂಕಿಂದ ಕಾಲ್ ಬರುತ್ತೆ ಅಥವಾ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ, ಬೇರೆ ಬೇರೆ ಬದಲಾವಣೆಗಳು ಬರುತ್ತೆ. ಆದರೆ ಇಲ್ಲಿ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರು ಕೂಡ ಒಂದೊಂದು ಅಕೌಂಟ್ಸ್ ಅಲ್ಲಿ ಕೋಟಿ ಕೋಟಿ ಹಣ ಇಲ್ಲಿ ವರ್ಗಾವಣೆ ಆಗ್ತಾ ಇತ್ತು. ಆದರೂ ಕೂಡ ಬ್ಯಾಂಕ್ ಸಿಬ್ಬಂದಿಯವರು ಸುಮ್ಮನೆ ಇದ್ರು. ಇಡಿಗೆ ಅಥವಾ ಐಟಿಗೆ ಇವರು ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು, 1,000 ಕೋಟಿ ರೂಪಾಯಿ ವ್ಯವಹಾರ ಇದು ನಡೀತಾ ಇರುವಂಥದ್ದು ಅಂತ ಹೇಳಿ. ಬಟ್ ಇಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೂಡ ತುಂಬಾ ಸೈಲೆಂಟ್ ಆಗಿ ಮೌನವಾಗಿದ್ರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಬಹುಶಃ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥದ್ದು ಅನುಮಾನ ಈಗ ಹುಟ್ಟುತ್ತಾ ಇದೆ. 3 ಖಾಸಗಿ ಬ್ಯಾಂಕ್ನ 4 ಅಕೌಂಟ್ಗಳನ್ನು ಈಗ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಆ ಒಂದು ಅಕೌಂಟ್ಸ್ ಅಲ್ಲಿ ಸಿಗ್ತಾ ಇರುವಂತಹ ಡೀಟೇಲ್ಸ್ ಇದು. 1,000 ಕೋಟಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗ ಮತ್ತೊಮ್ಮೆ ತಲೆ ಬಿಸಿಯಾಗಿದೆ ಈ ಒಂದು ಕೇಸ್ನಲ್ಲಿ. ಇನ್ನ ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು ಅವಾಗಲೇ ಒಂದು ಅನುಮಾನ ಇತ್ತು. ಕೇವಲ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಎಲ್ಲೋ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಕೂಡ ಇವನ ಹಿಂದೆ ಇರಬಹುದು, ಈ ಒಂದು ಪ್ರಕರಣದಲ್ಲಿ ಕೈವಾಡ ಇರಬಹುದು ಅನ್ನುವಂಥ ಅನುಮಾನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ 1,000 ಕೋಟಿ ಹಣ ವರ್ಗಾವಣೆ ಆಗ್ತಿತ್ತು, ಟ್ರಾನ್ಸಾಕ್ಷನ್ ಆಗ್ತಿತ್ತು. ಆದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿಯವರು ಸುಮ್ಮನೆ ಸೈಲೆಂಟ್ ಆಗಿದ್ರು ಅನ್ನೋಂಥದ್ದು ಇಲ್ಲಿ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ವಾ. ಸುಮ್ಮನೆ ಅಂತೂ ಯಾರು ಸೈಲೆಂಟ್ ಆಗಿರೋದಿಲ್ಲ. ಏನಿದೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಹೊರಗೆ ಬಂದಿದೆ? ಖಂಡಿತವಾಗ್ಲೂ ಏನ್ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣ ಅವ್ರಿಗೆ ಸಂಬಂಧಿಸಿದಂತ 4 ಅಕೌಂಟ್ಗಳನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಐಡಿ ಅಧಿಕಾರಿಗಳು ಈಗಾಗಲೇ ಫ್ರೀಜ್ ಮಾಡಿರ್ತಕ್ಕಂಥದ್ದು. ಅದಾದ ಬೆನ್ನಲ್ಲಲ್ಲಿ ಪ್ರತಿ ತಿಂಗಳು ಕೂಡ 75 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಐಟಿ ಸೆಲ್ಗಾಗಿರ್ಬೋದು, ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯಾದಂತ ಮಾಹಿತಿ ಕೊಡದೇ ಇದ್ದಿದ್ರಿಂದ ಎಲ್ಲೋ ಒಂದ್ ರೀತಿಯಾಗಿ ಬ್ಯಾಂಕ್ ಅಧಿಕಾರಿಗಳು ಇದರಲ್ಲಿ ಶಾಮೀಲಿದಾರ ಅನ್ನುವ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಈಗ ಪೊಲೀಸ್ ಆಗಿರ್ಬೋದು, ಅದೇ ರೀತಿ ಸಿಐಡಿ ಅಧಿಕಾರಿಗಳು ಕೂಡ ಇವತ್ತು ಬೆಳಗಾವಿಗೆ ಬಂದಿದ್ದಾರೆ, ಅವೆಲ್ಲವನ್ನು ಕೂಡ ಈಗ ಗಮನಿಸ್ತಾ ಇರುವಂತದ್ದು. ಅದಲ್ಲದೆ ಇದರಲ್ಲಿ ಬ್ಯಾಂಕಿಗೆ ಪ್ರತಿ ಒಂದು ಜನಸಾಮಾನ್ಯನು ಒಂದು ಕೆಲವು 5 ಲಕ್ಷಕ್ಕಿಂತ ಹೆಚ್ಚು ಡಿಪಾಸಿಟ್ ಆದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿ ಫೋನ್ ಮಾಡುವಂತ ಕಾಲ ಇದ್ರೂ ಕೂಡ ಈಗ ಇಲ್ಲಿವರೆಗೂ ಪ್ರತಿ ತಿಂಗಳು ಕೂಡ
ಒಂದೊಂದು ಅಕೌಂಟ್ ನಿಂದ 75 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಂಕ್ ಸಿಬ್ಬಂದಿಗಳು ಇದನ್ನ ಗಮನಕ್ಕೆ ತರದೇ ಇರೋದು ಎಲ್ಲೋ ಒಂದ್ ರೀತಿಯಾಗಿ ಅನುಮಾನ ಕಾಡ್ತಾ ಇರುವಂತದ್ದು. ಇದ್ರ ಎಲ್ಲಾ ಬಗ್ಗೆ ಈ ಎಲ್ಲದರ ಬಗ್ಗೆ ಕುಲಂಕುಷವಾಗಿ ಈಗ CID ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಮಾತ್ರ ಈ ಬ್ಯಾಂಕ್ನ ಅಧಿಕಾರಿಗಳ ಕಳ್ಳಾಟ ಈಗ ಬಯಲಿಗೆ ಬರಲಿದೆ ಇಂಚರ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.